ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷವಾದ ದಿನಗಳು ಯಾವ್ದು, ನೀವು ಯಾವ ಪೂಜೆ ಪುನಸ್ಕಾರಗಳನ್ನ ಈ ತಿಂಗಳು ಮಾಡಿಕೊಳ್ಳೋದ್ರಿಂದ ನಿಮಗೆ ಜೀವನದಲ್ಲಿ ಬಹಳ ಅಭಿವೃದ್ಧಿ ಉಂಟಾಗುತ್ತೆ ಮತ್ತು ಬದಲಾವಣೆಗಳನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಜುಲೈನ ಸಂಪೂರ್ಣವಾದ ವಿಶೇಷತೆ ಮತ್ತು ಭವಿಷ್ಯವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಐಕಾನ್ ನ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ನೋಡಿ, ಈ ಜುಲೈನ ತಿಂಗಳು ಅಂತ ಹೇಳ್ತಾ ಇದ್ದ ಹಾಗೆಯೇ ನಿಮಗೆ ತುಂಬಾ ಅತ್ಯಂತ ಸಮೀಪವಾಗತಕ್ಕಂತಹ ತಿಂಗಳು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ಬಹಳ ಪ್ರಮುಖವಾಗಿ ತುಂಬಾ ವಿಶೇಷವಾದಂತಹ ದಿನಗಳನ್ನ ನಾವು ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಏನಪ್ಪಾ ತುಂಬಾ ಪ್ರಮುಖವಾಗಿರ್ತಕ್ಕಂತಹ ದಿನಗಳನ್ನ ನಮ್ಗೆ ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳಿದ್ರೆ, ನೋಡಿ, ಜುಲೈ 3ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮೊದಲನೇದಾಗಿ ಸಂಕಷ್ಟಹರ ಚತುರ್ಥಿ. ಅದಾದ ನಂತರದಲ್ಲಿ 10ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಬುಧ ಜಯಂತಿ. 11ನೇ ತಾರೀಕು 7ನೇ ತಿಂಗಳು 2026 ಶನಿವಾರದ ದಿವಸ ಆರ್ಯಮಾನ ವೈಷ್ಣವೈಕಾದಶಿ ಇರುವಂಥದ್ದು. ಮತ್ತು 13ನೇ ತಾರೀಕು 7ನೇ ತಿಂಗಳು 2026 ಮಾಸ ಶಿವರಾತ್ರಿ ಇದೆ. ಮತ್ತು 14ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಇನ್ನು 15ನೇ ತಾರೀಕು ನಿಮಗೆ ಚಂದ್ರ ದರ್ಶನವಾಗ್ತದೆ. ಇನ್ನು 17ನೇ ತಾರೀಕಿನಿಂದ ವಿಶೇಷವಾಗಿ ಉತ್ತರಾಯಣದ ಪುಣ್ಯಕಾಲವು ಮುಗಿದು ದಕ್ಷಿಣಾಯನದ ಪುಣ್ಯಕಾಲ ಶುರುವಾಗ್ತಕ್ಕಂಥ ದಿವಸ. ಅಲ್ಲಿಂದ ತಮಸ್ಸು ಅಂದ್ರೆ ಕತ್ತಲೆಯು ಜಾಸ್ತಿ ಆಗ್ತಾ ಹೋಗುತ್ತೆ, ಬೆಳಕಿನ ಅವಧಿಯು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ದಕ್ಷಿಣಾಯನದ ಪುಣ್ಯಕಾಲ, ಅದ್ರ ಜೊತೆಗೆ ಅವತ್ತು ಆಷಾಢದ ಶುಕ್ರವಾರ ಬೇರೆ ಇರೋದ್ರಿಂದ ನಿಮಗೆ ಆಡಿ ಶುಕ್ರವಾರದ ಪೂಜೆ, ಮಹಾಲಕ್ಷ್ಮಿ ಪೂಜೆ ಶುರುವಾಗ್ತಕ್ಕಂತಹ ಮೊದಲನೇ ದಿವಸ. ಇನ್ನು 24ನೇ ತಾರೀಕಿಗೆ ಆಡಿ ಶುಕ್ರವಾರದ 2ನೇ ಲಕ್ಷ್ಮಿ ಪೂಜೆ ಇರ್ತಕ್ಕಂತಹದ್ದು. ಅದೇ ರೀತಿಯಾಗಿ 29ನೇ ತಾರೀಕು 7ನೇ ತಿಂಗಳು 2026ಕ್ಕೆ ವಿಶೇಷವಾಗಿ ಗುರುಪೌರ್ಣಮಿ ಇರ್ತಕ್ಕಂತಹದ್ದು. ನೋಡಿ, ಗುರುಪೌರ್ಣಮಿ ಅಂತ ಹೇಳ್ತಾ ಇದ್ದ ಹಾಗೆ ಗುರುಗಳನ್ನ, ವ್ಯಾಸರನ್ನ ಆರಾಧನೆ ಮಾಡ್ಬೇಕಾಗಿರ್ತಕ್ಕಂಥ ದಿವಸ. ಆದ್ರೆ ಇವತ್ತು ಬೇರೆ ಬೇರೆ ರೀತಿಯಾಗಿ ಅದೆಲ್ಲ ಕನ್ವರ್ಟ್ ಆಗೋಗ್ಬಿಟ್ಟಿದೆ. ಕಂಡದ್ದನ್ನೆಲ್ಲ ಮಾಡುವಂತಹದ್ದಾಗೋಗಿದೆ. ಖಂಡಿತವಾಗಿಯೂ ಯಾರು ಆ ರೀತಿಯಾಗಿ ಮಾಡಕ್ ಹೋಗ್ಬೇಡಿ. ಗುರುಪೌರ್ಣಮಿ ವ್ಯಾಸರಾಯರಿಗೋಸ್ಕರವೇ ಇರ್ತಕ್ಕಂಥದ್ದು, ವೇದವ್ಯಾಸರ ಉಪಾಸನೆಗಂತಲೇ ಇರ್ತಕ್ಕಂಥದ್ದು.
ಅವರ ವಿಶೇಷ ಜ್ಞಾನ ಚಿಂತನೆಗಳನ್ನ ಮಾಡ್ತಕ್ಕಂಥದ್ದು. ಹಾಗಂತ ಹೇಳಿ ನಿಮ್ಮ ಗುರುಗಳನ್ನು ಚಿಂತನೆ ಮಾಡಬೇಡಿ ಅನ್ನೋದು ನಮ್ಮ ಅಭಿಪ್ರಾಯವಲ್ಲ. ಆದ್ರೆ ದಿನ ಬದಲಾವಣೆ ಮಾಡಕ್ ಹೋಗ್ಬೇಡಿ. ಈಗ ನಿಮ್ಮ ಹುಟ್ಟುಹಬ್ಬದ ದಿವಸ ನಿಮ್ಗೆ ಇಷ್ಟವಾದಂತವ್ರ ಹುಟ್ಟುಹಬ್ಬ ಅಂತ ಹೇಳಿ ನಾವು ಆಚರಣೆ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ನಿಮ್ ಹುಟ್ಟುಹಬ್ಬನೇ. ಅದೇ ರೀತಿಯಾಗಿ ಇನ್ನೊಬ್ರು ಹುಟ್ಟುಹಬ್ಬನೇ. ಇಲ್ಲ, ನಾನು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ಅವ್ರು ನಮಗೆ ಜೀವ. ಸಾಧ್ಯ 1000 ಆದರೂ ಸಹ ಸತ್ಯ ಪರಮಾರ್ಥ ಬೇರೆಯೇ ಇರುತ್ತೆ. ಅವತ್ತಿನ ದಿವಸ ಆರಾಧನೆ ಮಗೆ ಒಳಪಡಿಸಬೇಕಾಗಿದ್ದಂತಹದ್ದು ವ್ಯಾಸರನ್ನೇ ಹೊರತು ಬೇರೆಯವರನ್ನಲ್ಲ. ಅರ್ಥ ಮಾಡ್ಕೊಳ್ಳಿ. ಇದಿಷ್ಟು ಈ ತಿಂಗಳ ಒಂದು ವಿಶೇಷವಾದಂತಹ ದಿನ ವಿಶೇಷತೆಗಳು ಅಂತ ಗಮನಿಸಬಹುದು. ಅದೇ ರೀತಿಯಾಗಿ ಗ್ರಹಗಳ ಬದಲಾವಣೆಯನ್ನ ನೋಡೋದಾಯ್ತು ಅಂತ ಹೇಳಿದ್ರೆ 4ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಸಿಂಹ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 7ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮಿಥುನ ರಾಶಿಗೆ ಒಂದು ವಕ್ರೀಗತನಾಗಿರ್ತಕ್ಕಂತಹ ಬುಧನ ಪ್ರವೇಶವಾಗ್ತದೆ. ಅದೇ ರೀತಿಯಾಗಿ 17ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಕಟಕ ರಾಶಿಗೆ ರವಿ ಪ್ರವೇಶವಾಗುತ್ತೆ. ಇದಿಷ್ಟು ಗ್ರಹಗಳ ಸಂಚಾರದ ವಿಶೇಷವಾಗಿರ್ತಕ್ಕಂತಹ ದಿನಾಂಕಗಳು. ಇದರ ಆಧಾರದ ಮೇಲೆ ನಿಮ್ಮ ಈ ಒಂದು ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂತಹ ಒಂದು ಸಣ್ಣ ಇಣುಕು ನೋಟ ಇದಾಗಿರುತ್ತೆ. ಇದು ನಿಮ್ಮ ದಶಾಭುಕ್ತಿಯನ್ನ ಒಳಗೊಂಡಿರೋದಿಲ್ಲ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಯಾವ ರೀತಿಯಾದಂತಹ ದಶ ನಡೀತಿದೆ, ಭುಕ್ತಿ ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಜಾತಕದ ಸಮಯ ಹೇಗಿದೆ, ನಿಮ್ಮ ಜೀವನದ ಬಹುಭಾಗದ ಸಮಯ ನಿಮ್ಮ ಜಾತಕದ ಮೇಲೆ ಆಧಾರವಾಗಿರುತ್ತೆ. ಹಾಗಾಗಿ ಜಾತಕದಲ್ಲಿ ಯಾವ ಸಮಯ ನಡೀತಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಿಮ್ ಜನ್ಮ ಜಾತಕವನ್ನ ಒಮ್ಮೆ ವಿಶ್ಲೇಷಣೆ ಮಾಡಿಸ್ಬೇಕಾಗತ್ತೆ. ಕಾರಣ ಏನಂದ್ರೆ ಗೋಚಾರದ ಫಲ ಜೀವನಕ್ಕೆ 20 ಭಾಗದಷ್ಟು ನಿಮಗೆ ಒಂದು ಒಳ್ಳೇದು ಅಥವಾ ಕೆಡಕನ್ನ ಕೊಡೋದಾಯ್ತು ಅಂತ ಹೇಳಿದ್ರೆ ಇನ್ನು 80 ಭಾಗ ಒಳ್ಳೇದು ಅಥವಾ ಕೆಡಕನ್ನ ಕೊಡೋದು ನಿಮ್ಮ ಜನ್ಮ ಜಾತಕ. ಹಾಗಾಗಿ ನಿಮ್ಮ ಜನ್ಮ ಜಾತಕ ಏನಿದೆ ಅನ್ನೋದನ್ನ ಮೊದಲನೇದಾಗಿ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ. ಅದರ ಆಧಾರದಲ್ಲಿ ಗೋಚಾರದ ಫಲಗಳನ್ನು ಸಹ ನಾವು ಮಿಶ್ರಣ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ತಿಂಗಳ ಇನ್ನೊಂದು ದೊಡ್ಡ ಮಟ್ಟದ ಪರಿವರ್ತನೆ ಇರತಕ್ಕಂತಹ ದಿನ ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲನೆಯ ಬಾರಿಗೆ ನಿಮಗೆ ಕಂಡು ಕೇಳರಿಯದಂತಹ ವಿಚಾರವೊಂದು ಇದೇ ತಿಂಗಳು ಭಗವತ್ ಪ್ರೇರಣೆಯಿಂದ ನಮ್ಮ ಮುಖಾಂತರವಾಗಿ ನಡೀತಾ ಇದೆ. ಬಹಳ ವಿಶಿಷ್ಟ ಮತ್ತು ವಿಶೇಷವಾಗಿರ್ತಕ್ಕಂತಹ ದಿನ. ಈ ಮಾಸ ಭವಿಷ್ಯದ ವಿಶೇಷತೆ ಹೇಳಬೇಕಾದ್ರೆ ಆ ದಿನಾಂಕವನ್ನ ಹೇಳಿರ್ಲಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ವಿಶೇಷವಾಗಿರ್ತಕ್ಕಂತಹ 12ನೇ ತಾರೀಕು 7ನೇ ತಿಂಗಳು 2026 ಆ ಭಾನುವಾರದ ಪ್ರದೋಷದ ಕಾಲ ನಿಮ್ಮ ಬದುಕನ್ನೇ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಬಹಳ ದೊಡ್ಡ ಮಟ್ಟಕ್ಕೆ ಸಹಾಯ ಮಾಡ್ತಕ್ಕಂತಹ ದಿವಸ. ಎಲ್ಲೂ ಸಹ ಈ ನಿಮಗೆ ಇತಿಹಾಸದಲ್ಲೇ ಇಲ್ಲದೆ ಇರತಕ್ಕಂತಹ ಒಂದು ಹೊಸ ಇತಿಹಾಸ ಸೃಷ್ಟಿ ಆಗತಕ್ಕಂತಹ ದಿವಸ ಅಂತಾನೆ ಹೇಳಬಹುದು. ಏನು ಎತ್ತ ಅನ್ನೋದನ್ನ ವಿಡಿಯೋನಲ್ಲಿ ಮುಂದೆ ನಾವು ಹೇಳ್ತಾ ಹೋಗ್ತೇವೆ. ಈಗ ಮಾಸ ಭವಿಷ್ಯದ ಕಡೆಗೆ ಗಮನವನ್ನ ಹರಿಸೋಣ. ಏನೇನಾಗಬಹುದು ಅಂತ ಗಮನಿಸೋಣ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೊದಲನೇ ಗ್ರಹ ಸ್ಥಿತಿಗಳು: ದ್ವಿತೀಯದಲ್ಲಿ ರಾಹು, ತೃತೀಯದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಶನಿ, ಪಂಚಮದಲ್ಲಿ ಕುಜ, ಷಷ್ಠದಲ್ಲಿ ಬುಧ, ಅದೇ ರೀತಿಯಾಗಿ ಸಪ್ತಮದಲ್ಲಿ ರವಿ ಮತ್ತು ಗುರು, ಅಷ್ಟಮದಲ್ಲಿ ಶುಕ್ರ ಮತ್ತು ಕೇತು. ಒಟ್ಟಾರೆಯಾಗಿ ಈ ರೀತಿಯಾಗಿರ್ತಕ್ಕಂತಹ ಗ್ರಹ ಸ್ಥಿತಿಗಳು. ನಿಮಗೆ ಈಗಾಗಲೇ ಗುರುಬಲ ಬಂದದ್ದಾಗಿದೆ. ಅದು ಮಾಮೂಲಿಯಾದ ಗುರುಬಲವಲ್ಲ. 12 ವರ್ಷಗಳ ನಂತರ ಬರ್ತಾ ಇರತಕ್ಕಂತಹ ಉಚ್ಚ ಗುರುವಿನ ಬಲ, ಉಚ್ಚ ಗುರುವಿನ ದೃಷ್ಟಿ. 12 ವರ್ಷಗಳಿಗೊಮ್ಮೆ ಮಾತ್ರ ಈ ರೀತಿಯಾದಂತಹ ಯೋಗ ಫಲ ಬರತಕ್ಕಂಥದ್ದು. ಅಂತಹ ಯೋಗ ಫಲ ನಿಮಗೆ ನೇರವಾಗಿ ಸಿಗ್ತಾ ಇರತಕ್ಕಂಥದ್ದು. ಈಗಾಗಲೇ ಶನಿ ಬಲವನ್ನ ಬೇರೆ ನೀವು ಪಡ್ಕೊಂಡಿದ್ದೀರಿ. ಹಾಗಾಗಿ ನಿಮ್ಗೆ ವಿಶೇಷವಾಗಿ ಆ ಶನಿಯ ಅನುಗ್ರಹ ಆಗ್ತಾ ಇತ್ತು, ಆದ್ರೆ ಗುರುವಿನ ಅನುಗ್ರಹ ಆಗ್ತಾ ಇದ್ದಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲೋ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು ಮಕರ ರಾಶಿನಲ್ಲಿ ಹುಟ್ಟಿದಂಥವ್ರಿಗೆ. ಆದ್ರೆ ಈ ತಿಂಗಳು ನಿಮ್ಗೆ ಆ ರೀತಿಯಾದಂತಹ ಯಾವುದೇ ರೀತಿ ಸಮಸ್ಯೆಗಳು ಆಗದೆ ಉತ್ತಮವಾದಂತಹ ಯೋಗದ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು ಆಗತ್ತೆ. ನೇರವಾಗಿರ್ತಕ್ಕಂತಹ ಉಚ್ಚ ಗುರುವಿನ ದೃಷ್ಟಿ, ರವಿ ದೃಷ್ಟಿ, ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ರವಿಯು ನಿಮ್ಮ ರಾಶಿ ಮೇಲೆ ಉಚ್ಚಂಗತನಾದಂತಹ ಗುರುವಿನ ಜೊತೆಗೆ ಸೇರ್ಕೊಂಡು ದೃಷ್ಟಿಯನ್ನ ಕೊಡ್ತಾ ಇರತಕ್ಕಂಥದ್ದು. ನಿಮ್ಮ ಲಾಭಸ್ಥಾನದ ಮೇಲೆ ದೃಷ್ಟಿ, ನಿಮ್ಮ ತೃತೀಯ ಸ್ಥಾನದ ಮೇಲೆ ದೃಷ್ಟಿ, ನಿಮ್ಮ ರಾಶಿಯ ಮೇಲೆ ಶುಭ ದೃಷ್ಟಿ. ಅತ್ಯದ್ಭುತವಾಗಿರ್ತಕ್ಕಂತಹ ಯೋಗದ ಫಲ. ಲಾಭಾಂಶಗಳು ಹೆಚ್ಚಿಗೆ ಆಗತ್ತೆ. ಹಣದ ಒಳಹರಿವು ಚೆನ್ನಾಗಾಗುವಂಥದ್ದು. ವ್ಯಾಪಾರದಲ್ಲಿದ್ದಂತಹ ಅನೇಕ ಏರಿಳಿತಗಳೆಲ್ಲ ಸಹ ದೂರವಾಗತಕ್ಕಂಥದ್ದು. ಶಾಂತಿ, ನೆಮ್ಮದಿ, ಸುಖ, ಸೌಖ್ಯ, ಸೌಲಭ್ಯಗಳು, ಸೌಕರ್ಯಗಳ ಅಭಿವೃದ್ಧಿಗಳು ಜಾಸ್ತಿ ಆಗ್ತಕ್ಕಂಥದ್ದು. ವೈರಿಗಳ ತೊಂದರೆಗಳು ನಿವಾರಣೆಯಾಗತ್ತೆ.
ಮತ್ತು ಮಕರ ರಾಶಿಯವರಿಗೆ ತುಂಬಾ ದಿವಸಗಳಿಂದ ಆಗಬೇಕಾದಂತಹ ನಿಂತು ಹೋಗಿದ್ದಂತಹ ಅನೇಕ ಕೆಲಸ ಕಾರ್ಯಗಳು ಪುನಃ ಶುರುವಾಗ್ತಕ್ಕಂತಹದ್ದು, ನಿಮ್ಮ ಜೀವನದಲ್ಲಿ ಒಂದಷ್ಟು ನೆಮ್ಮದಿಗಳು ಜಾಸ್ತಿ ಆಗ್ತಕ್ಕಂಥದ್ದೆಲ್ಲ ಆಗುವಂಥದ್ದು ನಡೆಯುತ್ತೆ. ಸೊ ಒಟ್ಟಾರೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಯೋಗದ ಫಲಗಳನ್ನ ಅನುಭವಿಸ್ತೀರಿ ಈ ಒಂದು ಮಕರ ರಾಶಿನಲ್ಲಿ ಹುಟ್ಟಿದಂಥವರಿಗೆ. ಅದರಲ್ಲೂ ಇದೇ ಒಂದು ತಿಂಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ತಿಂಗಳು ಅಂತಾನೆ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ ತುಂಬಾ ಭಾಗ್ಯದ ಅಭಿವೃದ್ಧಿಗಳಾಗುತ್ತೆ, ಕರ್ಮದ ಅಭಿವೃದ್ಧಿಗಳಾಗುತ್ತೆ, ಜೀವನದ ನೆಮ್ಮದಿಗೆ ಬೇಕಾಗಿರತಕ್ಕಂತಹ ಅಭಿವೃದ್ಧಿಗಳಾಗ್ತಕ್ಕಂತಹದ್ದು ಎಲ್ಲವೂ ಸಹ ಸೌಖ್ಯದ ವಾತಾವರಣ, ಮಕ್ಕಳ ನಿರೀಕ್ಷೆಯಲ್ಲಿರ್ತಕ್ಕಂತಹ ದಂಪತಿಗಳಿಗೆ ತುಂಬಾ ಚೆನ್ನಾಗಿರುವಂತಹ ಮಗುವಿನ ಭಾಗ್ಯದ ಯೋಗ ಸಿಗುವಂತಹದ್ದು ಆಗುತ್ತೆ. ಸ್ವಲ್ಪ ಕೆಲಸ ಕಾರ್ಯಗಳ ತಿರುಗಾಟಗಳು ಇದ್ರೂ ಸಹ ನೆಮ್ಮದಿಯನ್ನ ಪಡ್ಕೋತೀರಾ. ಮನೆಯಲ್ಲಿ ವಿವಾಹ ಮತ್ತು ಮಂಗಳ ಕಾರ್ಯಗಳು ನಡೆಯತಕ್ಕಂತಹದ್ದು, ಜೀವನದಲ್ಲಿ ಅಭಿವೃದ್ಧಿಗಳು ಜಾಸ್ತಿ ಆಗತಕ್ಕಂತಹದ್ದು ಮತ್ತು ನಿಮ್ಮ ವಿರೋಧಿಗಳಿಗೆ ಮುಖಭಂಗಗಳು ಉಂಟಾಗ್ತಕ್ಕಂಥದ್ದು, ನಿಮ್ಮ ಜೀವನದ ಸೌಖ್ಯ ವೃದ್ಧಿ ಆಗ್ತಕ್ಕಂತಹದ್ದು ಆಗತ್ತೆ. ಮತ್ತು ದುಷ್ಟ ಜನರು ನಿಮ್ಮ ತೇಜೋವಧೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಆ ತೇಜೋವಧೆ ಅವರಿಗೇ ವಿಷದ ಮುಳ್ಳಾಗಿ ಪರಿವರ್ತನೆಯಾಗಿ ನಿಮ್ಗೆ ಯಾವುದೇ ರೀತಿಯಾಗಿ ನೋವು ಆಗದೆ ಇರುವ ಹಾಗೆ ಆಗ್ತದೆ. ಕಾರ್ಯ ಸಾಧನೆಗಳಾಗ್ತದೆ. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂತಹ ಒಂದು ಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೂ ಸಹ ನಿಮ್ಗೆ ಸಾಧ್ಯವಾಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ಇದೇ ಒಂದು ತಿಂಗಳಲ್ಲಿ ನಿಮಗೆ ತುಂಬಾ ದಿವಸಗಳಿಂದ ಏನಾದ್ರೂ ಸೈಟ್ ಕೊಂಡ್ಕೋಬೇಕು, ಮನೆ ಕೊಂಡ್ಕೋಬೇಕು ಅಂತ ಏನಾದ್ರೂ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಪ್ರಯತ್ನವನ್ನ ಮಾಡ್ತಾ ಇದ್ದು ಕೈಗೂಡ್ತಿಲ್ಲ ಅಂದ್ರೆ ಈ ತಿಂಗಳು ಕೈ ಹಾಕಬಹುದು. ಏನು ಯೋಚನೆ ಬೇಡ. ಅನ್ಸತ್ತೆ ಅಯ್ಯೋ ಗುರುಗಳೇ ಆಷಾಢ ಮಾಸ ಬಂತು ಅಂತ. ನೋಡಿ, ಆಷಾಢ ಮಾಸದಲ್ಲಿ ಏನ್ ಶುಭ ಕಾರ್ಯಗಳನ್ನ ಯಾಕೆ ಮಾಡಬಾರದು ಅಂತ ನಿಯಮ ಹಾಕಿದ್ರು ಅನ್ನೋದನ್ನ ಖಂಡಿತವಾಗಿಯೂ ಆಷಾಢ ಮಾಸದ ವಿಶೇಷತೆಗಳನ್ನ ತಿಳಿಸಬೇಕಾದಾಗ ಮತ್ತೊಂದು ವಿಡಿಯೋನಲ್ಲಿ ತಿಳಿಸ್ತೀವಿ. ಆಷಾಢದಲ್ಲಿ ಮದುವೆ ಮಾಡ್ಬೇಕೋ ಬೇಡವೋ, ಮನೆ ಗೃಹ ಪ್ರವೇಶ ಮಾಡ್ಬೇಕೋ ಮಾಡಬಾರ್ದು, ಅಥವಾ ಬೇರೆ ಇನ್ನೇನಾದ್ರೂ ಶುಭ ಕೆಲಸಗಳನ್ನ ನಾವು ಮಾಡ್ಕೊಳ್ಬೇಕೋ ಮಾಡಬಾರ್ದು, ಅದೆಲ್ಲವನ್ನ ನಾವು ಮುಂದಿನ ವಿಡಿಯೋನಲ್ಲಿ ಖಂಡಿತವಾಗಿಯೂ ತಿಳಿಸ್ಕೊಡ್ತೇವೆ. ನೀವು ಅದೆಲ್ಲ ಏನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಶುಭ ರೀತಿಯಾದಂತಹ ಪರಿವರ್ತನೆಗಳಿಗೆ ಏನೇನು ಸಾಧ್ಯವೋ ಅದೆಲ್ಲವನ್ನ ನೀವು ಮಾಡ್ಕೊಳ್ಳಿ. ಜೊತೆಗೆ ಇದೇ ಒಂದು ತಿಂಗಳು ಜುಲೈ ತಿಂಗಳ 12ನೇ ತಾರೀಕಿನಂದು ಅತ್ಯದ್ಭುತವಾಗಿರತಕ್ಕಂತಹ ಯೋಗದ ಫಲ ನಿಮ್ಮೆಲ್ಲರ ಜೀವನವನ್ನ ಬದಲಾಯಿಸೋದಕ್ಕೆ ಸಾಕ್ಷಾತ್ ಆ ಹನುಮದೇವರ ಆಜ್ಞೆಯಂತೆ ನಡೀತಾ ಇರತಕ್ಕಂತಹ ಹನುಮದೇವರ ನಿಟ್ಟಿನ ಅವರ ಒಂದು ಮನಸ್ಸಿನ ಇಚ್ಛಿತ ಅನುಸಾರ ನಡೀತಾ ಇರತಕ್ಕಂತಹ ಒಂದು ವಿಶೇಷ ಕಾರ್ಯ ಹೊಂದಿದೆ. ಏನಪ್ಪಾ ಅಂತಹ ವಿಶೇಷ ಕಾರ್ಯ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಮತ್ತು ಶನಿಗೆ ಯಾರಾದರೂ ಭಯಪಡಿಸಿದ್ದಾರೆ ಅಂತಂದ್ರೆ ಅದು ಹನುಮದೇವರು ಮಾತ್ರ. ಹಾಗಾಗಿಯೇ ಏಕಶಿಲೆಯಲ್ಲಿ ನಾವು ವಿಶೇಷವಾಗಿ ಶನಿ ಮತ್ತು ಹನುಮಂತನನ್ನ ಕೆತ್ತಿ ಮುಂಭಾಗದಲ್ಲಿ ಅಭಯ ವರಪ್ರದಾಯಕನಾಗಿರತಕ್ಕಂತಹ ಹನುಮಂತನನ್ನ ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠೆಯನ್ನ ಮಾಡಿ, ಹಿಂಭಾಗದ ಉತ್ತರದಲ್ಲಿ ಕನ್ನಡಿಯ ಮುಖಾಂತರವಾಗಿ ಶನಿ ದರ್ಶನವನ್ನ ಮಾಡಿಸ್ತೇವೆ. ಆ ಮಾಡಿಸೋದ್ರಿಂದಾಗಿ ನಿಮಗೆ ಶನಿಯ ನೇರ ದೃಷ್ಟಿಯ ಪ್ರಭಾವ ಆಗೋದಿಲ್ಲ. ಜೊತೆಗೆ ಯಾವುದೇ ಕಾರಣಕ್ಕೂ ಶನಿ ಯಾರ ಮಾತಿಗಾದ್ರೂ ಬಗ್ಗುತ್ತಾನೆ ಅಂತ ಹೇಳಿದ್ರೆ ಅದು ಹನುಮಂತನ ಮಾತಿಗೆ ಮಾತ್ರವೇ ಬಗ್ಗುತಕ್ಕಂಥದ್ದು, ಹನುಮಂತನಿಗೆ ಮಾತ್ರ ಹೆದರತಕ್ಕಂಥದ್ದು. ಜೊತೆಗೆ ಹನುಮಂತನಿಗೆ ವಾಕ್ಯ ಕೊಟ್ಟಿದ್ದಾನೆ, ನಿನ್ನ ಭಕ್ತರಿಗೆ ನಾನು ಪೀಡನೆ ಮಾಡೋದಿಲ್ಲ ಅಂತ ಹೇಳಿ. ಹಾಗಾಗಿ ಹನುಮಂತ ಸಮೇತವಾಗಿರತಕ್ಕಂತಹ ನಮ್ಮ ಈ ವಿಶೇಷವಾದಂತಹ ಶನಿಮೂರ್ತಿಯನ್ನ ನಾವು ಮೇ 31ನೇ ತಾರೀಕಿನ ಗುರು ಮಹಾಯಾಗದಂದು ಲೋಕದಲ್ಲಿ ನಿಮಗೆ ತೋರಿಸಿದ್ದೇವೆ. ಬಂದಂತಹ ಯಾಗಕ್ಕೆ ಬಂದಂತಹವರೆಲ್ಲ ಆ ಮೂರ್ತಿಯನ್ನ ನೋಡಿ ಬಹಳ ಸಂತೋಷ ಪಟ್ಟಿದ್ದಾರೆ. ಆ ಒಂದು ಮೂರ್ತಿಯ ಪ್ರತಿಷ್ಠಾಪನೆಯ ಕಾರ್ಯ 12ನೇ ತಾರೀಕು 7ನೇ ತಿಂಗಳು 2026ರಂದು ನಡೆಯುತ್ತೆ. ಅಂದ್ರೆ ಜುಲೈ ತಿಂಗಳ 12ನೇ ತಾರೀಕಿನಿಂದ ನಡೆಯುತ್ತೆ. ಸ್ವತಃ ನಿಮ್ಮ ಕೈಯಾರೆಯೇ ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡತಕ್ಕಂತಹ ಅವಕಾಶವನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಮೂಲ ಪ್ರತಿಷ್ಠಾಪನಾ ಮೂರ್ತಿಗೆ ಪ್ರಪಂಚದಲ್ಲಿ ಎಲ್ಲೂ ಸಹ ನಿಮಗೆ ನಿಮ್ಮ ಕೈಯಾರೆಯೇ ಅಭಿಷೇಕವನ್ನ ಮಾಡ್ತಕ್ಕಂತಹ, ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡ್ತಕ್ಕಂತಹ
ಒಂದು ವಿಶೇಷವಾದಂತಹ ಪದ್ಧತಿ ಎಲ್ಲೂ ಇಲ್ಲ. ಹಾಗಾದ್ರೆ ಕೇಳಬಹುದು, ಶನಿಶಿಂಗಣಾಪುರದಲ್ಲಿ ಮಾಡ್ತೀವಲ್ಲ ಗುರುಗಳೇ ಅಂತ. ಶನಿಶಿಂಗಣಾಪುರದಲ್ಲಿ ಮೂಲ ಉದ್ಭವ ಮೂರ್ತಿಯೇ ಹೊರತು ಪ್ರತಿಷ್ಠಾಪನಾ ಮೂರ್ತಿ ಅಲ್ಲ. ನಿಮ್ಗೆಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರು ಸಹ ಒಂದು ಮೂಲದಿಂದ ಹೊರಗಡೆಯೇ ನಿಮ್ಮನ್ನ ಇಟ್ಟಿರ್ತಾರೆಯೇ ಹೊರತು ಮೂರ್ತಿಯನ್ನ ಮುಟ್ಟೋಕ್ ಅವಕಾಶ ಕೊಡೋದಿಲ್ಲ. ಆದರೆ ನಮ್ಮ ಒಂದು ಮಠದಲ್ಲಿ ಸ್ಥಾಪನೆ ಆಗ್ತಾ ಇರತಕ್ಕಂತಹ ಈ ಒಂದು ವಿಶೇಷವಾದ ಮೂರ್ತಿಯನ್ನ ಸ್ವತಃ ನಿಮ್ಮ ಕೈಯಾರೆ ಸ್ಪರ್ಶಿಸಿ ಸ್ಪರ್ಶ ದರ್ಶನವನ್ನ ತೆಗೆದುಕೊಂಡು ಅದಾದ ನಂತರ ನೀವೇ ನಿಮ್ಮ ಕೈಯಾರೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗತ್ತೆ. ಹಾಗಾಗಿ ಬರುವಂತಹ ಭಕ್ತಾದಿಗಳು ಈ ಒಂದು ವಿಶೇಷವಾದಂತಹ ಸದಾವಕಾಶವನ್ನು ಮಾಡ್ಕೋಬಹುದು. ಅವತ್ ಒಂದಿನ ಮಾತ್ರ ಸ್ಪರ್ಶ ದರ್ಶನ ಅಲ್ಲ, ಸದಾ ಕಾಲ ಆ ಆಲಯ ಎಲ್ಲಿಯವರೆಗೂ ಸೂರ್ಯ ಚಂದ್ರ ಇರುವವರೆಗೂ ಎಲ್ಲಿಯವರೆಗೂ ಇರ್ತದೋ ಅಲ್ಲಿಯವರೆಗೂ ಸಹ ನಾವು ಇರಲಿ ಇಲ್ಲದೆ ಇರಲಿ ಬರುವಂತಹ ಪ್ರತಿ ಭಕ್ತರಿಗೂ ಸಹ ಸ್ಪರ್ಶ ದರ್ಶನ ನಿಮ್ಮ ಕೈಯಾರೆ ಸ್ವತಃ ಅವಧಿಯ ಒಂದು ಸಮಯ ನೋಡಿಕೊಂಡು ಎಳ್ಳೆಣ್ಣೆಯ ಅಭಿಷೇಕವನ್ನ ನೀವು ಮಾಡುವಂತಹ ಅವಕಾಶವನ್ನ ಕೊಡ್ತೇವೆ. ಹಾಗಾಗಿ ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಸಹ ನಡೀತಾ ಇದೆ. ಅದಕ್ಕೆ ಭಕ್ತರು, ನಮ್ಮ ಶಂಕರಾನಂದ ಟಿವಿಯ ಅನುಯಾಯಿಗಳು, ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಿ, ನಿಮ್ಮ ತನು ಮನ ಧನವನ್ನ ವಿಶೇಷವಾಗಿ ಅರ್ಪಣೆ ಮಾಡಿ. ಯಾರಾದ್ರೂ ಹಣಕಾಸಿನ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು ಇಲ್ಲೇ ಇರ್ತಕ್ಕಂತಹ ಒಂದು ಫೋನ್ ನಂಬರ್ಗೆ ನಿಮ್ಮ ಕೈಲಾದಷ್ಟು ಹಣದ ಸಹಾಯವನ್ನ ಮಾಡಿ ದೇವಸ್ಥಾನಕ್ಕೆ ಸಹಾಯ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ವಾಟ್ಸಪ್ ನಲ್ಲಿ ಹಾಕಿ. ಶುಭವಾಗ್ಲಿ. ಈ ಸದುಪಯೋಗವನ್ನ ತಾವೆಲ್ಲರೂ ಸಹ ಪಡ್ಕೋಬೇಕು. ನಿಮ್ಮೆಲ್ಲರಿಗೂ ಸಹ ಒಳ್ಳೇದ್ ಆಗ್ಲಿ ಅಂತ ಹೇಳ್ತಾ, ವಿಶೇಷವಾಗಿರತಕ್ಕಂತಹ ಹರತಲೆಯಲ್ಲಿ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದಲ್ಲಿ ವಿಶೇಷವಾಗಿ ದಕ್ಷಿಣ ಮುಖ ಹನುಮ ಸಮೇತ ಶನಿದೇವರ ಪ್ರತಿಷ್ಠಾಪನೆಯು ಜುಲೈ 12ನೇ ತಾರೀಕಿನಂದು ನಡೀತಾ ಇದೆ. ತಾವೆಲ್ಲರೂ ಸಹ ಬರಬಹುದು. ಅವತ್ತು ಶನಿ ಮಹಾಯಾಗವನ್ನು ಸಹ ಮಾಡ್ತಾ ಇದ್ದೇವೆ. ಶನಿ ಮಹಾಯಾಗದ ಮುಖಾಂತರವಾಗಿ ಪವಮಾನ ಹೋಮವನ್ನ ಮಾಡಿಸಿ ಹನುಮತ್ ಸಮೇತ ಶನಿದೇವರಿಗೆ ಉಪಾಸನೆಯನ್ನ ಮಾಡಿಸಿ, ಯಾರ್ಯಾರಿಗೆ ಶನಿ ಪೀಡನೆಯ ರಾಶಿಗಳಿದ್ದಾವಲ್ಲ ಆ ರಾಶಿಗಳವರು ವಿಶೇಷವಾಗಿ ಶನಿ ಮಹಾಯಾಗದಲ್ಲಿ ಪಾಲ್ಗೊಳ್ಳಿ. ಆ ಶನಿ ಮಹಾಯಾಗದಲ್ಲಿ ಪಾಲ್ಗೊಂಡು ಕೊಡ್ತಕ್ಕಂತಹ ರಕ್ಷೆಯನ್ನ, ಕಪ್ಪನ್ನ ನೀವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಇರಬೇಕು. ಅದರಿಂದ ಬಹಳ ಅನುಕೂಲಗಳು ನಿಮ್ಗೆ ಉಂಟಾಗತ್ತೆ ಅಂತ ಹೇಳ್ತಾ, ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳಿ. ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಶನಿ ದೋಷಪೂರಿತನಾಗಿದ್ರೆ, ಶನಿಯಿಂದ ಅವಯೋಗಗಳನ್ನ ನೀವು ಅನುಭವಿಸ್ತಾ ಇದ್ರೆ ಶನಿ ಶಾಂತಿಯೊಂದು ಮಾಡಿಸ್ಕೊಳ್ಳಿ. ಶನಿ ಶಾಂತಿ ನಂತರದಲ್ಲಿ ಕೊಡ್ತಕ್ಕಂತಹ ಯಾಗದ ಪ್ರಸಾದವನ್ನ ಹಣೆಯಲ್ಲಿ ಹಚ್ಕೊಳ್ಳಿ. ರಕ್ಷೆಯನ್ನ ಅದೇ ರೀತಿಯಾಗಿ ಕವಚವನ್ನ ತೋಳ್ನಲ್ಲಾಗ್ಲಿ ಕತ್ತನಲ್ಲಾಗ್ಲಿ ಧರಿಸ್ಕೊಳ್ಳಿ. ಅದರಿಂದ ತುಂಬಾ ಚೆನ್ನಾಗಿರ್ತಕ್ಕಂತಹ ಪ್ರಭಾವಗಳನ್ನ, ಪರಿಣಾಮಗಳನ್ನ ನೀವು ಅನುಭವಿಸೋದಕ್ಕೆ ಸಾಧ್ಯವಾಗತ್ತೆ. ಈ ಒಂದು ವಿಶೇಷವಾದ ಶುಭ ಸಂದರ್ಭ ನಿಮ್ಮ ಜೀವನವೇ ಬದಲಾಗ್ತದೆ. ಶುಭವಾಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಿಚಾರಗಳು ತುಂಬಾ ಚೆನ್ನಾಗಿ ಅನುಕೂಲವಾಗತ್ತೆ. ಇನ್ನು ಉದ್ಯೋಗಿಗಳಿಗೆ ಪ್ರಮೋಷನ್ ಸಿಗ್ತಕ್ಕಂಥದ್ದು, ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ವಿದೇಶಗಳಲ್ಲಿ ಕೆಲಸವನ್ನ ಹುಡುಕ್ತಾ ಇರತಕ್ಕಂತಹ, ವಿದೇಶಗಳಲ್ಲಿ ಕೆಲಸವನ್ನ ಅರಸ್ತಾ ಇರತಕ್ಕಂತಹ ಉದ್ಯೋಗಿಗಳಿಗೆ ಉತ್ತಮವಾದ ಸಮಯ. ನೀವು ಅಂದ್ಕೊಂಡಿರೋ ರೀತಿನಲ್ಲಿ ಆಗತ್ತೆ. ಅದೇ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ಗಳು ಆಗ್ತಕ್ಕಂಥದ್ದೆಲ್ಲ ಆಗುತ್ತೆ. ವರ್ತಕರಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಧನಲಾಭಗಳು ಉಂಟಾಗ್ತಕ್ಕಂಥದ್ದು. ಏನಾದ್ರೂ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಅಥವಾ ಹೊಸ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ಕೊಳ್ಬೇಕು ಅಂದ್ರೂ ಸಹ ಇದು ಅತ್ಯುತ್ತಮವಾದ ಸಮಯ. ಚೆನ್ನಾಗಿದೆ, ಒಳ್ಳೆ ರೀತಿಯಾದಂತಹ ಜೀವನ ನಿಮ್ದಾಗ್ತದೆ. ಚೆನ್ನಾಗಿರ್ಲಿ ಅಂತ ಹೇಳ್ತಾ, ಈ ಒಂದು ಮಕರ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾದಂತಹ ತಿಂಗಳು ಈ ತಿಂಗಳು, ಜುಲೈ ತಿಂಗಳು. ಚೆನ್ನಾಗಿರಿ ಅಂತ ಹೇಳ್ತಾ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಎಷ್ಟೇ ಚೆನ್ನಾಗಿದ್ರು ದೇವತಾ ಉಪಾಸನೆಯನ್ನು ಮರಿಬಾರದು. ಒಳ್ಳೇದಾಗ್ಲಿ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಹೇಳಿದ್ರೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಅಷ್ಟು ಮಾತ್ರ ಅಲ್ಲ, ಸಾಧ್ಯವಾದ ಕಡೆ ಎಲ್ಲ ಗಿಡಗಳನ್ನ ನೆಟ್ಟು ಪೋಷಣೆಯನ್ನ ಮಾಡಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರದಲ್ಲಿ ನಿಮ್ಮ ಇಷ್ಟ ದೇವರ ನಾಮ ಜಪಗಳನ್ನು ಪ್ರತಿನಿತ್ಯ ಮಾಡ್ಕೊಳ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಮಕರ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.